ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗೋವಂಥ ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಗಳನ್ನೇ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ. ಅಫೋರ್ಡಬಲ್ ಪ್ರೈಸಲ್ಲಿ ಮೀಶೋದಲ್ಲಿ ಬೈ ಮಾಡಿದ್ದಂಥದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾವು ಕೊಡೋ ಅಮೌಂಟ್ಗೆ ಎಲ್ಲೂ ಕೂಡ ಮೋಸ ಆಗೋದಿಲ್ಲ. ಹಾಗೆ ನಾನು ಈ ಪ್ರಾಡಕ್ಟ್ಗಳೆಲ್ಲನೂ ನಾನು ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ ಸ್ಟಾರ್ಟ್ ಮಾಡ್ತೀನಲ್ವ, ವರ್ಷವೂ ಮಾಡ್ತೀನಿ. ಹಾಗಾಗಿ ಇದೆಲ್ಲನೂ ಕೂಡ ನನ್ನ ಪರ್ಸ್ನಲ್ ಯೂಸ್ಗೆ ತರಿಸ್ಕೊಂಡಿರೋ ಅಂಥದ್ದು. ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬಾ ಕಡಿಮೆ ಬೆಲೆಗಳಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಅಷ್ಟೇ ಒನ್ ಬೈ ಒನ್ ತೋರಿಸ್ತೀನಿ. ಕೂಡ ಸ್ಕಿಪ್ ಮಾಡ್ದಲೇ ಕೊನೆ ತನಕ ವಿಡಿಯೋನ ನೋಡಿ. ಇವಾಗ ನಾನು ತೋರಿಸ್ತಾ ಇರೋದು ಲಕ್ಷ್ಮಿ ಮುಖವಾಡ. ಇದಂತೂ ಸಖತ್ ಇಷ್ಟ ಆಯಿತು ನನಗೆ. ಯಾಕಂದರೆ ನೀವು ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಅಂತ. ಅವರೇ ಫುಲ್ಲು ಎಲ್ಲನೂ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇದು ಜಸ್ಟ್ ನನಗೆ 650 ರುಪೀಸ್ಗೆ ಸಿಕ್ತು. ಇದು ಇವಾಗ ನೀವು ಹೊರ್ಗಡೆ ಯಾವುದಾದ್ರೂ ಶಾಪಲ್ಲಿ ಅಥವಾ ಹೊರ್ಗಡೆ ತೊಗೋತೀವಿ ಅಂತಂದರೆ ಅರೌಂಡ್ ಏನಿಲ್ಲ ಅಂದರೂ 1000ಇಂದ 1500 ಚಾರ್ಜ್ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಜ್ಯುವೆಲ್ಲರ್ನು ಕೂಡ ಸೆಟ್ ಮಾಡಿ ಕೊಟ್ಟಿದ್ದಾರೆ. ನಾವು ಮುಖವಾಡನ ಇಡಬೇಕಿದ್ರೆ ಸಖತ್ ಲುಕ್ಕಾಗಿ ಕಾಣುತ್ತೆ. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಇನ್ನು ಸೆಕೆಂಡ್ ಒನ್ನು, ಈ ದೀಪಗಳು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಚಿಕ್ಕ ಚಿಕ್ಕ ದೀಪಗಳನ್ನ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಿದ್ದೆ. ಆವಾಗ ಈ ದೀಪಗಳನ್ನ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪುಟ್ಟದಾಗಿದೆ, ದೀಪ ಹಚ್ಚಿದ್ರು ಕೂಡ ತುಂಬ ಕ್ಯೂಟಾಗಿ ಕಾಣುತ್ತೆ. ಹಾಗಾಗಿ ಒಂದು ಸೆಟನ್ನು ತರಿಸ್ಕೊಂಡೆ. ಆಲ್ರೆಡಿ ಈ ಥರದ್ದು ದೊಡ್ಡ ದೀಪಗಳಿತ್ತು ನನ್ನ ಹತ್ರ. ಬಟ್ ಲಕ್ಷ್ಮಿ ಮುಂದಕ್ಕೆ ಚಿಕ್ಕ ದೀಪಗಳಿದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಈ ದೀಪನ ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನನಗೆ ಸಿಕ್ತು. ಇದ್ರ ಪ್ರೈಸ್ನು ಕೂಡ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ ಪಕ್ಕದಲ್ಲಿ, ನೀವೇ ನೋಡ್ಬೋದು. ಈ ಥರ ದೀಪಗಳೆಲ್ಲನೂ ನೀವು ಹೊರ್ಗಡೆ ತೊಗೋತೀವಿ ಅಂತಂದರೆ ತುಂಬ ಕಾಸ್ಟ್ ಇರುತ್ತೆ. ನಾನು ಕೂಡ ಕೇಳಿ ಇದು ಮಾಡಿದ್ದೀನಿ. ಇದನ್ನು ಓಪನ್ ಮಾಡ್ಬೋದಾ ಅಂತ ನೋಡಿದೆ, ಬಟ್ ಆಗಲಿಲ್ಲ. ಹೊಸದಾಗಿರೋದ್ರಿಂದ ಕೈ ಕುಯ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ ಆದೆ, ನೋಡಲಿಲ್ಲ. ನಾನು ಆಲ್ಮೋಸ್ಟು ಹೊರ್ಗಡೆ ತೊಗೊಂಡಿರೋ ದೀಪಗಳಲ್ಲಿ ಎರಡನ್ನೂ ಕೂಡ ಓಪನ್ ಮಾಡಿ ನೋಡ್ಬೋದು. ಸೊ ಇದು ಓಪನ್ ಆಗುತ್ತಾ ಅಂತ ನೋಡಿದೆ, ಬಟ್ ಇಲ್ಲ, ಫುಲ್ಲು ಸ್ಟಿಕ್ ಆಗಿಬಿಟ್ಟಿದೆ. ಆದರೂ ಕೂಡ ತುಂಬ ಚೆನ್ನಾಗಿದೆ ದೀಪ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರಾಮಾಗಿ ಬಳಸ್ಕೋಬೋದು. ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿದೆ. ದೇವ್ರ ಮನೆಯಲ್ಲೂ ಕೂಡ ನೀವು ದೀಪನ ಹಚ್ಚಿ ಇಡೋದಕ್ಕೂ ಕೂಡ ತುಂಬ ಚೆನ್ನಾಗಿರತ್ತೆ. ನೆಕ್ಸ್ಟ್ ಒನ್ ಬಂದು ಈ ಎಲ್ಲೋ ತೋರಣ. ಇದಂತೂ ನಾನು ತುಂಬ ದಿನದಿಂದ ತೊಗೋಬೇಕು ಅಂತಲೇ ಅನ್ಕೋತಾ ಇದ್ದೆ, ಆಗಿರಲಿಲ್ಲ. ಬಟ್ ಮೀಶೋದಲ್ಲಿ ಚೆನ್ನಾಗಿರೋದು ಸಿಕ್ತು. ಹೊರ್ಗಡೆ ನಾನು ಹೋದ್ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಚಿಕ್ಕಪೇಟೆಗೆ ಹೋದಾಗ ಬರೀ ಇದನ್ನು ಕೇಳ್ದಾಗ್ಲೇ 600 to 800 ಹೇಳಿದರು, ಬರೀ ಇಷ್ಟಕ್ಕೇ. ನಾನು ಇಷ್ಟೊಂದು ಪ್ರೈಸ್ ಕೊಟ್ಟು ತೊಗೋಬೇಕಾ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದಿದ್ದೆ. ಇದು ಬಾಗಿಲಿಗೆ ಹಾಕೋ ತೋರಣ. ನೀವು ಯಾವುದೇ ಥರ ಡೆಕೋರೇಟಿವ್ ಇದಕ್ಕೆ ಪರ್ಪಸ್ಸಿಗೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಡೆಕೋರೇಟಿವ್ ಮಾಡ್ತೀವಲ್ಲ ಬ್ಯಾಕ್ ಸ್ಟೇಜಲ್ಲಿ, ಅದಕ್ಕೂ ಕೂಡ ಆರಾಮಾಗಿ ನೀವು ಬಳಸ್ಕೋಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ವರ್ತ್ ಬೈಯಿಂಗ್ ಅಂತಲೇ ಅಂದ್ಕೊಳ್ಳಿ. ಇದ್ರ ಪ್ರೈಸ್ನು ಕೂಡ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಒಂದ್ಸಲ, ನೋಡಿದ್ರೆ ಗೊತ್ತಾಗುತ್ತೆ. ಪಕ್ಕದಲ್ಲೇ ಹಾಕಿರ್ತೀನಿ ಮ್ಯಾಚು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹ್ಯಾಂಡ್ ಮೇಡ್ ಅನ್ಕೋತೀನಿ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನನಗಿಷ್ಟ ಆಯಿತು. ಯೆಲ್ಲೋ, ರೆಡ್ ಆ್ಯಂಡ್ ಗ್ರೀನಲ್ಲಿ ಬಂದಿದೆ. ಇದು ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿದೆ. ತಗೊಂಡ್ರೆ ವರ್ತ್ ಅಂತಲೇ ಅಂದ್ಕೊಳ್ಳಿ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡಿದ್ದಾದಮೇಲೆ ಬಾಗಿಲಿಗೆ ತೋರಣ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಈ ಗ್ರೀನ್ ಕಲರ್ ಹಾರ. ಇದು ಕೂಡ ಅಷ್ಟೇ ದೂರಕ್ಕೆ ತುಳಸಿ ಹಾರದ ಥರ ಕಾಣುತ್ತೆ. ತುಂಬ ರಿಯಲಿಸ್ಟಿಕ್ಕಾಗಿ ಬಂದಿದೆ. ಇದನ್ನು ನೀವು ಫೋಟೋಗಳಿಗೆ ಎಲ್ಲದಕ್ಕೂ ಕೂಡ ಬಳಸ್ಕೋಬೋದು. ಒಂದು ಸಲ ದುಡ್ಡು ಕೊಟ್ಟು ಈ ಥರ ಹಾರಗಳನ್ನ ತೆಗೆದಿಟ್ಕೊಂಡ್ಬಿಟ್ರೆ ಆಯಿತು, ಪದೇ ಪದೇ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಬ್ಬಗಳ ಸೀಸನಲ್ಲೆಲ್ಲ ಹೂವಿನ ರೇಟ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ಈ ಥರ ಹಾರಗಳನ್ನ ಬಳಸ್ಕೋಬೋದು. ಇದು ಸೇಮ್ ತುಳಸಿ ಥರನೇ ಕಾಣುತ್ತೆ ದೂರಕ್ಕೆ. ಹಾಗಾಗಿ ಇದನ್ನೊಂದನ್ನು ತರಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಕಲರ್ ಕೂಡ ಸಿಗತ್ತೆ, ವೈಟು, ಗ್ರೀನು, ಆಮೇಲೆ ಕಾಂಬಿನೇಷನಲ್ಲಿ ಕೂಡ ಸಿಗುತ್ತೆ. ಯೆಲ್ಲೋ ಆ್ಯಂಡ್ ರೆಡ್ಡು ಎಲ್ಲ ಕೂಡ ಸಿಗತ್ತೆ ಮೀಶೋದಲ್ಲಿ. ಬಟ್ ನೋಡಿ ಚೆಕ್ ಮಾಡಿ ತೊಗೋಬೇಕು. ಇನ್ನು ಈ ತೋರಣ ನಾನು ಬಾಗಿಲಿಗೆ ಹಾಕೋದಕ್ಕೆ, ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬ್ಯಾಕ್ಗೆ ಅಂದರೆ ಸ್ಕ್ರೀನ್ಗೆ ಹಾಕಿ ಡೆಕೋರೇಟ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ನನಗೆ ಅರೌಂಡ್ ಒಂದು 250 ರುಪೀಸಿಗೇನೋ ಸಿಕ್ಕಿರ್ಬೋದು. ಅಷ್ಟು ಕಡಿಮೆ ಪ್ರೈಸಲ್ಲಿ ನನಗಿದು ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ನೀವು ನೋಡ್ತಿದ್ದೀರಲ್ಲ, ಗ್ರೀನ್ ಲೀವ್ಸ್ ಬಂದಿದೆ, ಯೆಲ್ಲೋ ಫ್ಲವರ್ ಬಂದಿದೆ.
ಪಿಂಕ್ ಕಲರ್ ಕಮಲ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಾಗಿಲಿಗೆ ತೋರಣ ಥರ ನೀವು ಬಳಸ್ಕೋಬೋದು. ನಾನು ಇದನ್ನು ಪರ್ಟಿಕ್ಯುಲರಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು. ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿದೆ. ಹೊರ್ಗಡೆ ಹೋಗಿ ತೊಗೊಳೋದಕ್ಕಿಂತ ಮೀಶೋದಲ್ಲಿ ತೊಗೊಳ್ಳಿ. ಯಾಕಂದರೆ ನೀವು ಬೇಡ ಅಂತಂದರೆ ರಿಟರ್ನ್ ಕೂಡ ಮಾಡ್ಬೋದು. ಬಟ್ ಹೊರ್ಗಡೆ ತೊಗೊಂಡ್ರೆ ರಿಟರ್ನ್ ಆಪ್ಷನ್ನೇ ಇರೋದಿಲ್ಲ. ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಬೇಡ ಅಂತಂದರೆ 7 ಡೇಸಲ್ಲಿ ರಿಟರ್ನ್ ಕೂಡ ಮಾಡ್ಬೋದು. ಅದರ ಆಪ್ಷನ್ ಕೂಡ ಇದೆ. ಇನ್ನು ಈ ಕಾಲ್ಗೆಜ್ಜೆ ಇದನ್ನು ನಾನು ಹೋದ ವರ್ಷನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಗೆಜ್ಜೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಈ ಗೆಜ್ಜೆನ ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿರೋ ಅಂಥದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ರಿಯಲಿಸ್ಟಿಕ್ ಆಗಿದೆ. ಈ ಗೆಜ್ಜೆ ನೀವು ನೋಡ್ತಿದ್ದೀರಲ್ಲ, ಸೇಮ್ ನಾವುಗಳು ವೇರ್ ಮಾಡೋ ಗೆಜ್ಜೆ ಥರನೇ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಲಕ್ಷ್ಮಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಸೌಂಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಅಲ್ಲಾಡಿಸಿದ್ರೆ ಗೆಜ್ಜೆ ಸೌಂಡೇ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಇವಾಗ ನಾನೇನು ತೋರಿಸ್ತಿದ್ದೀನಲ್ಲ, ಇದೆಲ್ಲ ಅರೌಂಡ್ 1000 ಒಳಗಡೆ ಇರೋ ಅಷ್ಟೇ ಅಮೌಂಟಲ್ಲಿ ನಾನು ತೋರಿಸ್ತಾ ಇರೋದು. ಒಂದು 800ಗಿಂತ ಕಡಿಮೆ ಅಮೌಂಟು ಅಂತಲೇ ಅಂದ್ಕೊಳ್ಳಿ. ಅದ್ರ ಮೇಲೆ ನಾನು ಯಾವುದಕ್ಕೂ ಪೇ ಮಾಡಿಲ್ಲ. ಸೊ ಹಾಗಾಗಿ ಇದೆಲ್ಲ ಒಂದು 350 ರುಪೀಸು 400 ರುಪೀಸಲ್ಲೇ ನಿಮಗೆ ಸಿಕ್ಬಿಡತ್ತೆ. ಅಷ್ಟು ರೀಸನಬಲ್ ಪ್ರೈಸಲ್ಲಿ ಸಿಗ್ತಾಯಿದೆ. ಹೊರ್ಗಡೆ ಹೋಗಿ ನೀವು ತೊಗೋತೀವಿ ಅಂತಂದರೆ ತುಂಬಾ ಕಾಸ್ಟ್ ಹೇಳ್ತಾರೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಪ್ರೈಸ್ ಇರುತ್ತೆ. ನೀವು ಯಾವುದನ್ನು ಕೂಡ ಹೊರ್ಗಡೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಆನ್ಲೈನಲ್ಲೇ ತೊಗೊಳ್ಳಿ ಬೆಸ್ಟು. ಇನ್ನು ಇದು ಕೂಡ ಅಷ್ಟೇ ಲಕ್ಷ್ಮೀ ದೇವಿಗೆ ಅಂತ ತೊಗೊಂಡೆ ನಾನು, ಮುಖವಾಡಕ್ಕೆ ಅಲಂಕಾರ ಮಾಡೋದಕ್ಕೆ ಅಂತ. ಇದ್ರದ್ದು ಅಲಂಕಾರನ ನಾನು ಇನ್ನೊಂದು ಪೇಜಲ್ಲಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ವ್ಲಾಗ್ ವಿತ್ ಚೈತ್ರ ಅಂತ. ಇಂಟ್ರೆಸ್ಟ್ ಇದ್ದರೆ ಅದ್ರಲ್ಲಿ ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಲಕ್ಷ್ಮೀ ದೇವಿಗೆ ಹಿಂದೆ ಈ ಥರ ಅಲಂಕಾರ ಮಾಡಿದ್ರೆ. ನಾನು ಈ ಒಂದು ಪರ್ಪಸ್ಸಿಗೆ ಅಂತಲೇ ತೊಗೊಂಡಿದ್ದು. ರೀಸನಬಲ್ ಪ್ರೈಸಲ್ಲಿ ಸಿಕ್ತು. ಅರೌಂಡ್ ಒಂದು 450 ರುಪೀಸಲ್ಲೇನೋ ಸಿಕ್ಕಿರ್ಬೋದು. ಇದು ನನಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಿಂದೆ ಈ ಥರ ನಾಟ್ ಮಾಡ್ಕೋಬೇಕು, ತಂತಿಯಿಂದ ಕಟ್ಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮೀ ದೇವಿಗೆ ಸೀರೆ ಎಲ್ಲ ಉಡಿಸಿದ್ದಾದಮೇಲೆ ಈ ಥರ ಮುಖವಾಡನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಇದೆಲ್ಲ ಮೀಶೋದಲ್ಲೇ ತೊಗೊಂಡಿದ್ದು ನಾನು. ಇದ್ರದ್ದು ಯಾವುದಾದ್ರೂ ಲಿಂಕ್ ಬೇಕಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತೆ ವೀಡಿಯೋ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ ನನಗೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಈ ಒಂದು ಗ್ರಾಸ್ ಮ್ಯಾಟ್ನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು, ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಇದು ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ ನನಗೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹೊರ್ಗಡೆ ಎಲ್ಲ ಕೇಳಿ ನೋಡಿದ್ದೀನಿ ನಾನು, ಕಾಸ್ಟ್ ಜಾಸ್ತಿ ಇರುತ್ತೆ. ಆನ್ಲೈನಲ್ಲಿ ಕಡಿಮೆ ಪ್ರೈಸಿಗೆ ಸಿಕ್ತು. ಹಾಗಾಗಿ ಇದನ್ನು ಕೂಡ ತೊಗೊಂಡೆ ನಾನು. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕಂಟಿನ್ಯೂಷನ್ ವಿಡಿಯೋ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಷ್ಟೇ.